ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಬಿಡದಿಯಲ್ಲಿರ್ತಕ್ಕಂಥ ರೈತರಿಗೆ ಸಂಬಂಧಿಸಿದಂತಹ ಒಂದು 10,000 ಎಕರೆಯಲ್ಲಿ ನಮ್ಮ ಕರ್ನಾಟಕದ ಜಗಜ್ಜೆಟ್ಟಿ ಮುಖ್ಯಮಂತ್ರಿ DK ಶಿವಕುಮಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಟಿಯನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿರುವ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತು DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಕನಸಿನ ಕೂಸಾಗಿರ್ತಕ್ಕಂಥ ಯೋಜನೆಯ ಬಗ್ಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ವರದಿಯನ್ನು ಮಾಡಲೇಬೇಕಾಗಿರ್ತಕ್ಕಂಥ ಪ್ರಮೇಯ ಇಲ್ಲಿ ಯಾಕೆ ಒದಗಿ ಬರ್ತಿದೆ ಅನ್ನೋದಾದರೆ, HD ಕುಮಾರಸ್ವಾಮಿರವರು ಏನು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದಲ್ಲಿ ಹಾಲಿ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿರವರ ಮಧ್ಯೆ DK ಶಿವಕುಮಾರ್ ಮಧ್ಯೆ ಒಕ್ಕಲಿಗರ ಮತ ಬ್ಯಾಂಕಿಗಾಗಿ ನಡೀತಕ್ಕಂಥ ಆ ರಾಜಕೀಯ ರಣಬೇಟೆಯ ಹೋರಾಟಗಳಿದಾವಲ್ಲ, ಅದರ ಮುಂದುವರೆದ ಭಾಗದಂತೆ DK ಶಿವಕುಮಾರ್ ಅಂತಕ್ಕಂಥ ಏನು ಜಗಜ್ಜೆಟ್ಟಿ ಮುಖ್ಯಮಂತ್ರಿ DK ಶಿವಕುಮಾರ್ HD ಕುಮಾರಸ್ವಾಮಿರವರಿಗೆ ಪತ್ರವನ್ನು ಬರೆದಿದ್ದಾರೆ. ಏನಂತ ಪತ್ರವನ್ನು ಬರೆದಿದ್ದಾರೆ? HD ಕುಮಾರಸ್ವಾಮಿರವರೇ, ನಿಮ್ಮ ಜೊತೆ ಇನ್ನೊಂದು 5 ಜನ ಎಕ್ಸ್ಪರ್ಟ್ಗಳನ್ನು ಕರ್ಕೊಂಡು ಬಂದು ಮುಖ್ಯಮಂತ್ರಿಗಳ ಕಚೇರಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಇಂಥದ್ದೊಂದು ಡೇಟಲ್ಲಿ ನೀವು ಬಂದು ನನ್ನ ಜೊತೆ ಏನು ಬಿಡದಿಯ ಟೌನ್ಶಿಪ್ ಮತ್ತು ಬಿಡದಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಟಿ AI ಸಿಟಿಯನ್ನ ನಿರ್ಮಾಣ ಮಾಡತಕ್ಕಂಥ ಯೋಜನೆಯ ಆ ಸಮಗ್ರವಾಗಿರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಬನ್ನಿ ಅಂತಕ್ಕಂತಹ ಒಂದು ಲಿಖಿತ ಪತ್ರವನ್ನ ಆ DK ಶಿವಕುಮಾರ್ ಅಂತಕ್ಕಂಥ ಕರ್ನಾಟಕದ ಜಗಜ್ಜೆಟ್ಟಿ ರಾಜಕಾರಣಿ HD ಕುಮಾರಸ್ವಾಮಿರವರಿಗೆ ಪತ್ರ ಬರೆದಿದ್ದಾರೆ. HD ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರದ ಸಚಿವರು ತೀಕ್ಷ್ಣವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನ ಲಿಖಿತವಾಗಿ ಪತ್ರದ ಮೂಲಕ DK ಶಿವಕುಮಾರ್ ಅವರಿಗೆ ಕಳಿಸಿಕೊಟ್ಟಿದ್ದಾರೆ. ಬಿಡದಿಯ ರೈತರ ಏನು 10,000 ಎಕರೆ ಜಮೀನುಗಳನ್ನ ಕಿತ್ತುಕೊಳ್ತಕ್ಕಂಥ ಈ DK ಶಿವಕುಮಾರ್ ಸಂಚು, ಕುತಂತ್ರ, ಕುಯುಕ್ತಿ, ಷಡ್ಯಂತ್ರ ಮತ್ತು ಬಿಡದಿಯ ರೈತರ ಬದುಕುಗಳನ್ನ, ಜೀವನಗಳನ್ನ, ಅವರ ಕುಟುಂಬಗಳನ್ನ ಸರ್ವನಾಶ ಮಾಡಲೇಬೇಕಾಗಿರ್ತಕ್ಕಂಥ ಏನು ಬಿಡದಿಯ ಟೌನ್ಶಿಪ್ ಮತ್ತು AI ಸಿಟಿ ನಿರ್ಮಾಣದ ಏನು DK ಶಿವಕುಮಾರ್ ಕನಸಿನ ಕೂಸಾಗಿರ್ತಕ್ಕಂಥ ಈ ಮಹತ್ತರವಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಯೋಜನೆಯ ಬಗ್ಗೆ ಚರ್ಚೆ ಮಾಡಲು ಅದು ವಿಧಾನಸೌಧದ 3ನೇ ಮಹಡಿಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕಚೇರಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿರವರಿಗೆ ಲಿಖಿತವಾಗಿ ಪತ್ರವನ್ನು ಬರೆಯುವುದರ ಮೂಲಕ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್. ಆದರೆ HD ಕುಮಾರಸ್ವಾಮಿರವರು ತೀಕ್ಷ್ಣವಾಗಿರ್ತಕ್ಕಂಥ ಲಿಖಿತವಾಗಿರ್ತಕ್ಕಂಥ ಪತ್ರವನ್ನು DK ಶಿವಕುಮಾರ್ ಅವರಿಗೆ ಬರೆದು DK ಶಿವಕುಮಾರ್ ಅವರಿಗೆ ಒಂದು ಚಾಲೆಂಜ್ ಅನ್ನು ಹಾಕಿದ್ದಾರೆ. ಯಾವ ರೀತಿಯ ಚಾಲೆಂಜ್ ಅನ್ನೋದಾದ್ರೆ, ನೀವು ಬಿಡದಿಯಲ್ಲಿ ಯಾವ 10,000 ಎಕರೆ ಜಮೀನುಗಳನ್ನ ನೀವು ರೈತರಿಂದ ಕಬಳಿಸಲು ಹೊರಟಿದ್ದೀರಿ ಮತ್ತು 10,000 ಎಕರೆ ಜಮೀನನ್ನ ರೈತರಿಂದ ಬಲವಂತವಾಗಿ ಕಿತ್ತಿಕೊಳ್ಳಲು ಹೊರಟಿದ್ದಾರಲ್ಲ, DK ಶಿವಕುಮಾರ್ ಅವರು ಅದೇ ಸ್ಥಳದಲ್ಲಿ DK ಶಿವಕುಮಾರ್ ಮತ್ತು ನಾವು ಸಾರ್ವಜನಿಕವಾಗಿ ಬಿಡದಿಯ ಟೌನ್ಶಿಪ್ ಯೋಜನೆಯ ಬಗ್ಗೆ, ಬಿಡದಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಟಿ ನಿರ್ಮಾಣದ ಯೋಜನೆಯ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಡೋಣ ಅಂತಕ್ಕಂಥ ಮಾತನ್ನ HD ಕುಮಾರಸ್ವಾಮಿ DK ಶಿವಕುಮಾರ್ ಅವರಿಗೆ ಚಾಲೆಂಜ್ ಹಾಕಿ ಪತ್ರವನ್ನು ಬರೆದಿದ್ದಾರೆ. ನಾನು DK ಶಿವಕುಮಾರ್ ಅವರಿಗೆ ಈ ವಿಚಾರದಲ್ಲಿ ಸಲಹೆ ಕೊಡೋದಾದ್ರೆ, DK ಶಿವಕುಮಾರ್ ಅವರೇ, ವಿಧಾನಸೌಧ ವಿಕಾಸಸೌಧದ ಒಟ್ಟು 1,000 ಜನ ಏನು ಭದ್ರತಾ ಸಿಬ್ಬಂದಿ ಪೊಲೀಸರಿದಾರಲ್ಲ, ಆ ಕಾರಣಕ್ಕಾಗಿ ನೀವು ಬಿಡದಿಯ ರೈತರಿಗೆ ಅಂಜಿ ರಣಹೇಡಿಯ ವೇಷವನ್ನು ಧರಿಸಿಕೊಂಡು ನೀವು ಅಕ್ಷರಶಃ ಅರ್ಥಾತ್
ರಣಹೇಡಿಗಳಾಗಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಎಚ್ ಡಿ ಕುಮಾರಸ್ವಾಮಿ ರವರಿಗೆ ಬಿಡದಿ ಟೌನ್ಶಿಪ್ ಯೋಜನೆಯ ಬಗ್ಗೆ, ಬಿಡದಿಯ AICT ನಿರ್ಮಾಣದ ಬಗ್ಗೆ, ಬಿಡದಿಯ 10,000 ರೈತರ ಜಮೀನುಗಳನ್ನು 10,000 ಎಕರೆ ಕೊಳ್ಳೆ ಹೊಡಿತಕ್ಕಂಥ ನಿಮ್ಮ ಏನು ಇಡನ್ ಅಜೆಂಡಾ ಇದೆಯಲ್ಲ, ಆ ಯೋಜನೆಯ ಬಗ್ಗೆ ನೀವು ಮುಖ್ಯಮಂತ್ರಿಗಳ ಕಚೇರಿ ಅಂತಕ್ಕಂಥ 4 ಗೋಡೆಗಳ ಮಧ್ಯೆ ಕುಳಿತುಕೊಂಡು ಎಚ್ ಡಿ ಕುಮಾರಸ್ವಾಮಿ ರವರನ್ನ ಕರೆಸ್ಕೊಂಡು, ಸ್ವಾಮಿ ನೀವು ಚರ್ಚೆ ಮಾಡಿದ್ರೆ ಈ ಜಗತ್ತಿಗೆ ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ರವರು ಪತ್ರ ಬರೆದಿದ್ದಾರೆ. ಪತ್ರ ಡಿ ಕೆ ಶಿವಕುಮಾರ್ ಅವರಿಗೆ ತೀಕ್ಷ್ಣವಾಗಿರ್ತಕ್ಕಂಥ ಪತ್ರ. ಬನ್ನಿ ಡಿ ಕೆ ಶಿವಕುಮಾರ್ ಅವರೇ, ಜಗಜ್ಜಟ್ಟಿ ಮುಖ್ಯಮಂತ್ರಿಗಳೇ, ಬಿಡದಿಯ 10,000 ಎಕರೆ ರೈತರ ಜಮೀನುಗಳನ್ನ ಬಲವಂತವಾಗಿ ಕಿತ್ಕೊಳ್ಳೋದಕ್ಕೆ ಹೊರಟಿದ್ದೀರಲ್ಲ, ಅದೇ ಜಾಗದಲ್ಲಿ ಕುಂತ್ಕೊಂಡು ನಾವು ಸಾರ್ವಜನಿಕವಾಗಿ, ಸಾರ್ವತ್ರಿಕವಾಗಿ, ಭಾರಿ ಬಹಿರಂಗವಾಗಿ, ಭಾರಿ ಮುಕ್ತವಾಗಿ ಬಿಡದಿಯ ರೈತರ 10,000 ಎಕರೆ ಜಮೀನನ್ನ ಬಲವಂತವಾಗಿ ಕಿತ್ಕೊಳ್ಳೋದಕ್ಕೆ ಅವಶ್ಯಕತೆ ಆದ್ರೂ ಏನಿತ್ತು ಅಂತಕ್ಕಂಥ ಚರ್ಚೆಯನ್ನ ಮಾಡಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ರವರು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತ್ಯುತ್ತರದ ರೂಪದಲ್ಲಿ ಪಂಥಾಹ್ವಾನವನ್ನ ಕೊಡುವುದರ ಮೂಲಕ ಒಂದು ದಿಟ್ಟ ಧೀಮಂತಿಕೆ ಚಾಲೆಂಜ್ ಅನ್ನ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ರವರು. ಬಿಡದೆಯ ರೈತರ ಜಮೀನುಗಳನ್ನು ಎಲ್ಲಿ ಕಿತ್ಕೋಬೇಕು ಅಂತ ಡಿ ಕೆ ಶಿವಕುಮಾರ್ ಸಂಚನ್ನ ರೂಪಿಸಿದ್ದಾರೆ, ಷಡ್ಯಂತ್ರವನ್ನ ಮಾಡಿದ್ದಾರೆ, ಕುತಂತ್ರ ಕುಯುಕ್ತಿಗಳನ್ನು ಮಾಡಿದ್ದಾರೆ. ಅಂತ ಸ್ಥಳದಲ್ಲಿ, ಅಂತ ರೈತರ ಜಮೀನುಗಳಲ್ಲಿ, ತೋಟ ತುಡಿಕೆಗಳಲ್ಲಿ ಮತ್ತು ರೈತರು ತಮ್ಮ ಜೀವನೋಪಾಯಕ್ಕಾಗಿ ದಿನನಿತ್ಯ ಕೃಷಿ ಮಾಡ್ತಕ್ಕಂಥ ಆ ಕೃಷಿ ಭೂಮಿಯಲ್ಲಿ, ಆ ಬಿಡದಿ ರೈತರ ಆ ಕೃಷಿ ಮಾಡ್ತಕ್ಕಂಥ ಪುಣ್ಯ ಭೂಮಿಯಲ್ಲಿ ಬಿಡದಿ ಟೌನ್ಶಿಪ್ ಬಗ್ಗೆ ಮತ್ತು ಬಿಡದಿಯ AICT ನಿರ್ಮಾಣದ ಬಗ್ಗೆ ಚರ್ಚೆಯನ್ನ ಮಾಡೋಣ ಅಂತಕ್ಕಂತಹ ಒಂದು ಚಾಲೆಂಜ್ ಅನ್ನ ಎಚ್ ಡಿ ಕುಮಾರಸ್ವಾಮಿ ರವರು ಮಾಡಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ರಣಹೇಡಿಯಂತೆ ವಿಧಾನಸೌಧದ ಒಳಗಡೆ, ಮುಖ್ಯಮಂತ್ರಿಗಳ ಕಚೇರಿ ಒಳಗಡೆ, ಅದು ವಿಕಾಸಸೌಧ ವಿಧಾನಸೌಧದ 1,000 ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು, ಅದರಲ್ಲೂ ವಿಶೇಷವಾಗಿ ಭದ್ರತಾ ಸಿಬ್ಬಂದಿಗಳಿದಾರಲ್ಲ, ವಿಕಾಸಸೌಧ ವಿಧಾನಸೌಧ ಎಲ್ಲ ಸೇರಿದ್ರು 1,000 ಜನ ಪೊಲೀಸರಾಗ್ತಾರೆ. ಅಷ್ಟು 1,000 ಜನ ಪೊಲೀಸರ ಭದ್ರತೆಯಲ್ಲಿ ಡಿ ಕೆ ಶಿವಕುಮಾರ್ ರಣಹೇಡಿಯ ರೂಪದಲ್ಲಿ ಮುಖ್ಯಮಂತ್ರಿಯ ಕಚೇರಿಯಲ್ಲಿ ಆ ಬಿಡದಿ ರೈತರ 10,000 ಎಕರೆ ಜಮೀನಿನಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ಬಗ್ಗೆ, AICT ನಿರ್ಮಾಣದ ಬಗ್ಗೆ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಚರ್ಚೆಗೆ ಕರೆದಿದ್ರಲ್ಲ, ಲಿಖಿತ ರೂಪದಲ್ಲಿ ಪತ್ರ ಬರೆದು ಪಂಥಾಹ್ವಾನವನ್ನು ಕೊಟ್ಟು, ಇವಾಗ ನೋಡ್ರಿ, ಒಕ್ಕಲಿಗರ ಒಡನಾಡಿ, ಗೌಡರ ಗತ್ತು ಜಗತ್ತಿಗೆ ಗೊತ್ತು ಅಂತಕ್ಕಂಥ ಒಂದು ಟೈಟಲ್ ಇರೋದೆ ದೇವೇಗೌಡರ ಕುಟುಂಬದ ಹೆಸರಿನಲ್ಲಿ, ಕುಮಾರಸ್ವಾಮಿ ರವರ ಕುಟುಂಬದ ಹೆಸರಿನಲ್ಲಿ. ಇವತ್ತು ಏನು ಮಾಡಿದ್ದಾರೆ? ಇವತ್ತು ನೋಡ್ರಿ, ಒಂದು ಅಡ್ಡ ಮತದಾನ ಮಾಡಿರ್ಬೋದು, MLC ಎಲೆಕ್ಷನ್ ಅಲ್ಲಿ 1 ಸೀಟು ಡಿ ಕೆ ಶಿವಕುಮಾರ್ ಹೆಚ್ಚು ಗೆದ್ದಿರ್ಬೋದು. ಇವಾಗ ಉದಾಹರಣೆಗೆ ಆ ವಿಷಯನ ಇನ್ನೊಂದ್ಸರಿ ಸಮಗ್ರವಾಗಿ ನಾನು ಮಾತಾಡ್ತೀನಿ, ಆದ್ರೂ ಕೂಡ ಒಂದು ಚುಟುಕಾಗಿ ಹೇಳಬೇಕಾಗುತ್ತೆ ಆ ವಿಚಾರನ. ಅಡ್ಡ ಮತದಾನದ ಮೂಲಕ ಇವಾಗ ಕಾಂಗ್ರೆಸ್ ಗೆದ್ದಿತು. ಮೊನ್ನೆ BK ಪ್ರಸಾದ್ ರವರು ಪದಗ್ರಹಣದ ಸಮಾರಂಭದಲ್ಲಿ ಏನು ಹೇಳಿದ್ರು? ಬಿಜೆಪಿ ವಾಮನ ಮಾರ್ಗದ ಮೂಲಕ ಈ ದೇಶದಲ್ಲಿ ಅಧಿಕಾರವನ್ನ ಹಿಡಿದಿದೆ ಅಂತಕ್ಕಂಥ ಮಾತು ಹೇಳಿದ್ರು. ಹಾಗಾದ್ರೆ ಈ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಜಗಜ್ಜಟ್ಟಿ ಕರ್ನಾಟಕದ ಮುಖ್ಯಮಂತ್ರಿ ಅಡ್ಡ ಮತದಾನವನ್ನ JDS ಶಾಸಕರನ್ನ ಖರೀದಿಸಿ ಮತ್ತು ಬಿಜೆಪಿಯ ಶಾಸಕರನ್ನ ಖರೀದಿಸಿ ಅಡ್ಡ ಮತದಾನದ ಮೂಲಕ ಮೇಲ್ಮನೆಯಲ್ಲಿ ಒಬ್ರು ಶಾಸಕರನ್ನ ಗೆಲ್ಲಿಸಿಕೊಂಡಿದ್ದು, ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ನೇಮಕ ಮಾಡಿಕೊಂಡಿದ್ದು, ಇದು ವಾಮ ಮಾರ್ಗವಲ್ಲವೇ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ದಿಟ್ಟತನದಿಂದ BK ಪ್ರಸಾದ್ ರವರಿಗೆ ಕೇಳ್ತೇನೆ, ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ತೇನೆ, ಡಿ ಕೆ ಶಿವಕುಮಾರಿಗೆ ಕೇಳ್ತೀನಿ, ಡಾಕ್ಟರ್ G ಪರಮೇಶ್ವರ್ಗೂ ಕೇಳ್ತೀನಿ, ಅದರಲ್ಲೂ ನಮ್ಮ ಗಾಂಧಿ ಕುಟುಂಬದ, ಈ ದೇಶದ ಏನು 140 ವರ್ಷದ ಇತಿಹಾಸ ಇರತಕ್ಕಂಥ ಗಾಂಧಿ ಕುಟುಂಬದಲ್ಲಿ ಇನ್ನೂ ಜೀವಂತವಾಗಿ ಬದುಕಿ ನಮ್ಮ ಮಧ್ಯದಲ್ಲಿ ಸಂವಿಧಾನದ ಕಿರುವತ್ತಿಗೆಯನ್ನು ಹಿಡಿದುಕೊಂಡು ಓಡಾಡ್ತಕ್ಕಂಥ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೂ ನಾನು ಕೇಳ್ತೀನಿ ಈ ಪ್ರಶ್ನೆಯನ್ನ. ನೀವು ಯಾವ ಮಾರ್ಗದ ಮೂಲಕ ಚುನಾವಣೆಯಲ್ಲಿ, ಮೊನ್ನೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಗೆದ್ದಿದ್ದೀರಿ ಅಂತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಬಿಜೆಪಿ ಯಾವುದೇ ಒಂದು ಆಪರೇಷನ್ ಅನ್ನ ಮಾಡಿದ್ರೆ ಅದು
ಬಿಜೆಪಿಯ ಆಪರೇಷನ್ ಕಮಲ ಆಪರೇಷನ್ ಅಂತೀರಿ. ಮತ್ತೆ ಇವಾಗ ಕಾಂಗ್ರೆಸ್ ಅಡ್ಡ ಮತದಾನ ಮಾಡಿಸ್ಕೊಳ್ತಲ್ಲ ವಾಮ ಮಾರ್ಗದಲ್ಲಿ, ಅದನ್ನ ನೀವು ಹಸ್ತ ಆಪರೇಷನ್ ಅಂತೀರೋ? ಅದನ್ನ ಹಸ್ತ ಆಪರೇಷನ್ ಅಂತಾನೆ ಕರೀತಾರೆ, ಕಾಂಗ್ರೆಸ್ ಮಾಡಿದ ಆಪರೇಷನ್ ಅಂತಾನೆ ಕರೀತಾರೆ. ಹಾಗಾಗಿ ನಾನು ಈ ನಮ್ಮ ಜಗಜ್ಜಟ್ಟಿ ಡಿ ಕೆ ಶಿವಕುಮಾರ್ಗೆ ನೇರವಾಗಿ ಮತ್ತೆ ನಮ್ಮ ಬಿಡದಿ ರೈತರ ವಿಚಾರ 10,000 ಎಕರೆ ನುಂಗ್ಲೇಬೇಕು ಅಂತ ಕುಂತಿರ್ತಕ್ಕಂಥ ನಮ್ಮ ಅಣ್ಣವರ ಅಣ್ಣ ನುಂಗಣ್ಣ, ಭೂಮಿ ನುಂಗಣ್ಣ, ಡಿ ಕೆ ಶಿವಕುಮಾರ್ ಅಣ್ಣನಿಗೆ ಇವಾಗ ಡಿ ಕೆ ಶಿವಕುಮಾರ್ ಅಣ್ಣನಿಗೆ ಎಚ್ ಡಿ ಕುಮಾರಸ್ವಾಮಿರವರು ಪಂತಾಫ್ಮಾನ ಕೊಟ್ಟಿದ್ದಾರೆ. ಬಾರಣ ಒಂದು 50,000 ಜನ ಪೊಲೀಸರನ್ನ ನಿನ್ನ ಭದ್ರತೆಗೆ ನಿಯೋಜನೆ ಮಾಡಿಕೊಂಡು, ನೋಡಪ್ಪ ತುಮಕೂರಿಂದ, ಆ ಕಡೆ ಮೈಸೂರಿಂದ, ಮತ್ತೆ ಮಂಡ್ಯದಿಂದ, ರಾಮನಗರದಿಂದ, ಮತ್ತೆ ಈ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೋಲಾರ, ಆ ಕಡೆ ಹೋದ್ರೆ ಇನ್ನು ಚಾಮರಾಜನಗರ, ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಒಂದು 10 ಜಿಲ್ಲೆಯಿಂದ ಡಿ ಕೆ ಶಿವಕುಮಾರ್ ಅಣ್ಣ ಒಂದು 50,000 ಜನ ಪೊಲೀಸನ್ನ ಎಸ್ಕಾರ್ಟ್ ಹಾಕೊಂಡು ಬಿಡದಿ ರೈತರ ಜಮೀನುಗಳಲ್ಲಿ ಕುಂತು, ಅಣ್ಣ ನೀನು ಎಚ್ ಡಿ ಕುಮಾರಸ್ವಾಮಿ ಜೊತೆ ಅಣ್ಣ ನೀನು ಬಿಡದಿ ಟೌನ್ಶಿಪ್ ಬಗ್ಗೆ ಅಣ್ಣ ಸಮಗ್ರವಾಗಿರೋ ಚರ್ಚೆ ಮಾಡಬೇಕು. ಡಿ ಕೆ ಶಿವಕುಮಾರ್ ಅಣ್ಣ ನಿಮಗೆ ಹೇಳ್ತಾ ಇರೋದು. ಮತ್ತೆ ಬಿಡದಿಯ ಟೌನ್ಶಿಪ್ ಜೊತೆಯಲ್ಲಿ AI ಸಿಟಿ ನಿರ್ಮಾಣ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಟಿ ನಿರ್ಮಾಣವನ್ನ ಮಾಡ್ತೀರಲ್ಲ, ಆ ರೈತರ ಭೂಮಿನ ಹೆಂಗೆ ಕಬಳಿಸ್ತೀರಿ, ಬಲವಂತವಾಗಿ ಹೆಂಗೆ ರೈತರ ಭೂಮಿಯನ್ನು ತೆಗೆದುಕೊಳ್ತೀರಿ? ಮತ್ತೆ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಟಿಯನ್ನು ನಿರ್ಮಾಣ ಮಾಡೋದ್ರ ಹಿಂದೆ ಈ AI ಕಂಡಿಡ್ತಿರ್ತಕ್ಕಂಥವ್ರು ಯಾರು? ಅನಿವಾಸಿ ಭಾರತೀಯರು. ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಮೂಲದವರು, ಅಮೆರಿಕದಲ್ಲಿರ್ತಕ್ಕಂಥವ್ರು. ಅವರು ನಿಮಗೆ AI ಸಿಟಿ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಲಕ್ಷ ಕೋಟಿ ಕಿಕ್ ಬ್ಯಾಕ್ ಕೊಟ್ಟಿದ್ದಾರೆ ಎಲ್ಲ ಚರ್ಚೆ ಆಗಬೇಕು. ಡಿ ಕೆ ಶಿವಕುಮಾರ್ ಅಣ್ಣ, ಎಚ್ ಡಿ ಕುಮಾರಸ್ವಾಮಿ ಅವರೇನು ಅಷ್ಟು ಸುಲಭವಾಗಿ ಬಿಡಲ್ಲ. ನೀವು 1 ಲಕ್ಷ ಕೋಟಿನೋ 2 ಲಕ್ಷ ಕೋಟಿನೋ ಡೀಲ್ ಮಾಡ್ಕೊಂಡು, ಅಣ್ಣ ಕುಮಾರಣ್ಣನ್ಗೆ 10% 20% ಅಂತ ನೀವೇನಾದರೂ ಹೇಳಿದ್ರೆ, ಕುಮಾರಣ್ಣ ಚಾಮುಂಡಿ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅಣ್ಣ ನಿನ್ನ ಹತ್ರ ಪರ್ಸೆಂಟೇಜ್ ವ್ಯವಹಾರ ಮಾಡೋದಕ್ಕೆ ಬರಲ್ಲ. ಡಿ ಕೆ ಶಿವಕುಮಾರ್ ಅವರೇ, ನೀವು ಬೆಂಗಳೂರಲ್ಲಿ ಕಲೆಕ್ಷನ್ ಕಿಂಗ್ ಆಗಿರ್ಬೋದು, ಇವಾಗ ಕರ್ನಾಟಕದ ಮುಖ್ಯಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೂ ನೀವು ಕಲೆಕ್ಷನ್ ಕಿಂಗ್ ಆಗಿರ್ಬೋದು. ಏನೇ ಆಗಿದ್ರು ಕೂಡ ನಿಮ್ಮ ಆಟ ನಡೆಯಲ್ಲ. ನಾನು ಹೇಳೋದಿಷ್ಟೇ ನೋಡ್ರಿ, ನಮ್ಮ ಜಮೀನು ಸ್ವಂತ, ನನ್ನ ಜಮೀನು ಮತ್ತೆ ಬೇರೆ ಬೇರೆ ಜಮೀನು, ಅಣ್ಣ ನೀವು ಹೆಂಗೆ ಒಡೆದು ನುಂಗಿ ನೀರು ಕುಡಿದು ನಾಶ ಮಾಡಿ ನಮ್ಮನ್ನ ಸಾಯಿಸಿ ನಮ್ಮ ಸಮಾಧಿ ಮೇಲೆ ನಿಮ್ಮ ಡೋಂಗಿ ರಾಜ್ಯನ ಕಟ್ಟಬೇಕು ಅಂತ ಹೊರಟಿದ್ದೀರಲ್ಲ, ಕಿರೀಟ ಇಲ್ಲದ ದೊರೆ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ, ಮತ್ತೆ DCM ಸಾಹೇಬರು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನಿಮಗೂ ಕೂಡ ನಾನು ಇವಾಗ ಏನು ಹೇಳೋದಕ್ಕೆ ಹೊರಟಿದ್ದೀನಿ, ಬಿಡದಿ ರೈತರ ಜಮೀನುಗಳನ್ನು ನೀವು 1 ಗುಂಟೆ, ಒಂದೇ 1 ಸ್ಕ್ವೇರ್ ಫೀಟ್ ಬಲವಂತವಾಗಿ ಕಿತ್ಕೊಂಡು ನೀವು ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ನಾವು ಬಿಡಲ್ಲ. ಮತ್ತೆ ಯಾವುದೇ ಕಾರಣಕ್ಕೂ ಬಿಡದಿಯಲ್ಲಿ AI ಸಿಟಿನ ನೀವು ಮಾಡೋದಕ್ಕೆ ಬಿಡಲ್ಲ. ರೈತರ ಜಮೀನು ಒಂದೇ 1 ಸ್ಕ್ವೇರ್ ಫೀಟ್ ಕೈ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಡಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮತ್ತೆ ಎಲ್ಲ ಜಾತ್ಯತೀತ ಮತ್ತು ಹಿಂದುತ್ವವಾದಿ ಸಂಘಟನೆಗಳು, ಬಂಡಾಯ ಸಾಹಿತ್ಯದ ಸಂಘಟನೆಗಳು, ಬುದ್ಧಿಜೀವಿಗಳ ಸಂಘಟನೆಗಳು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರಲ್ಲಿರ್ತಕ್ಕಂಥ ಸಂಘಟನೆಗಳು, ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳು, ಮತ್ತು ಮಾನವ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳು, ಮತ್ತು ಜೊತೆಗೆ ರೈತ ಪರ ಸಂಘಟನೆಗಳು, ವಿದ್ಯಾರ್ಥಿ ಪರ ಸಂಘಟನೆಗಳು, ಕೃಷಿ ಕಾರ್ಮಿಕರ ಪರವಾಗಿ ದುಡಿತಕ್ಕಂಥ ಸಂಘಟನೆಗಳು, ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಜನನವನ್ನ ತಾಳಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿದ್ರೆ ಕರ್ನಾಟಕ ಒಂದರಲ್ಲೇ 1 ಲಕ್ಷಕ್ಕಿಂತ ಹೆಚ್ಚಿನ ಸಂಘಟನೆಗಳು ಬಿಡದಿ ರೈತರ ಪರವಾಗಿ ನಿಲ್ಲಬೇಕು. ಬಿಡದಿ ರೈತರ ಬದುಕುಗಳನ್ನು ನಾವು ಉಳಿಸ್ಬೇಕು. ಬಿಡದಿ ರೈತರ ಜೀವನಗಳನ್ನು ನಾವು ಹಸನುಗೊಳಿಸ್ಬೇಕು. ಬಿಡದಿ ರೈತರ ಬದುಕಿಗೆ ನಾವು ಒಂದು ಬೆಳಕಾಗಬೇಕು ಅಂತಕ್ಕಂಥ ಮಾತನ್ನ ಅತ್ಯಂತ ಘಂಟಾಘೋಷವಾಗಿ, ಅತ್ಯಂತ ದಿಟ್ಟತನದಿಂದ, ಅತ್ಯಂತ ಧೀಮಂತಿಕೆಯಿಂದ ನಾನು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಡಿ ಕೆ ಶಿವಕುಮಾರ್ ಜಗಜ್ಜಟ್ಟಿ ಮುಖ್ಯಮಂತ್ರಿ ಆಗಿರ್ಬೋದು. ನಾನಿವಾಗ ನನ್ನ ಏನು ಡಿ ಕೆ ಶಿವಕುಮಾರ್ ಅವರನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಿದಂಥ ಹೈಕಮಾಂಡ್, ಇಂದಿರಾ ಗಾಂಧಿ ಕುಟುಂಬದ ರಾಜೀವ್ ಗಾಂಧಿ ಕುಟುಂಬದ ಏನು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಇದಾರಲ್ಲ, ಯಾವಾಗಲೂ ರಾಹುಲ್ ಗಾಂಧಿ ಏನು
ಸಂವಿಧಾನದ ಕಿರುವತ್ತಿಗೆಯನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಿರ್ತಾರೆ. ಯಾವುದೇ ಪತ್ರಕರ್ತರು ಬಂದ್ರೆ ಸಾಕು ಸಂವಿಧಾನದ ಕಿರುವತ್ತಿಗೆಯನ್ನ ತಗೊಂಡು ನಮ್ಮ ರಾಹುಲ್ ಗಾಂಧಿ ಅಣ್ಣರು ಇಡೀ ಜಗತ್ತಿಗೆ ತೋರಿಸ್ತಾ ಇರ್ತಾರೆ, ಸಂವಿಧಾನವನ್ನ ಉಳಿಸುತ್ತೇವೆ, ಸಂವಿಧಾನವನ್ನ ಉಳಿಸುತ್ತೇವೆ. ಸ್ವಾಮಿ, ರೈತರ ಜಮೀನುಗಳನ್ನು ಉಳಿಸಿ ಬನ್ನಿ ರಾಹುಲ್ ಗಾಂಧಿ ಅವರೇ. ಇಲ್ಲಿ AICT ನಿರ್ಮಾಣ ಮಾಡ್ತೀನಿ, ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡ್ತೀನಿ ಅಂತ ನಿಮ್ಮ ಶಿಷ್ಯ DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಣ್ಣ ಆ ಯೋಜನೆಯ ಬೃಹತ್ ಗಾತ್ರವನ್ನು ನಾನು ಸ್ಕ್ವಯರ್ ಫೀಟ್ ಅಲ್ಲಿ ಸೆಂಟ್ಗಳಲ್ಲಿ ನಾನು ಲೆಕ್ಕ ಮಾಡೋದಾದ್ರೆ ಅಣ್ಣ ಲಕ್ಷಾಂತರ ಕೋಟಿಗಳ ಅದು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಅದು ಮುನ್ನುಡಿಯನ್ನು ಬರೀತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ರೈತ ವಿರೋಧಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಬರೋಣ ರಾಹುಲ್ ಗಾಂಧಿ ಅಣ್ಣ, ಬಂದ್ಬಿಟ್ಟು ನಿನ್ನ ಸಂವಿಧಾನದ ಕಿರುವತ್ತಿಗೆಯನ್ನು ತಗೊಂಬಂದು ಅಣ್ಣ ಹಿಂಗೆ ಪೇಜ್ ಓಪನ್ ಮಾಡಬೇಕು, ಹೇಳ್ಬೇಕಲ್ಲಿ DK ಶಿವಕುಮಾರ್ಗೆ, DK ಶಿವಕುಮಾರ್ ನೋಡಯ್ಯ, ನನ್ನ ಭಾರತದ ಸಂವಿಧಾನದಲ್ಲಿ ಬದುಕುವ ಹಕ್ಕನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕುವ ಹಕ್ಕನ್ನು ನಾವು ಕಿತ್ಕೋಬಾರ್ದು. ದುಡ್ಡುಗೋಸ್ಕರ, ಭ್ರಷ್ಟಾಚಾರಕ್ಕೋಸ್ಕರ ವಾಮ ಮಾರ್ಗ ಹಿಡಿದು ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣವನ್ನ ಮಾಡ್ತೇವೆ, ಸಿಟಿಯನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ ರೈತರ ಬದುಕುಗಳನ್ನು ಕಿತ್ಕೊಳ್ಳೋಂಥ ಕಾರ್ಯಕ್ರಮನ ನಾವು ಮಾಡಬಾರ್ದಪ್ಪ DK ಶಿವಕುಮಾರ್ ಅಂತ ನಮ್ಮ ರಾಹುಲ್ ಗಾಂಧಿ ಅಣ್ಣ ಬಂದು ಆ ಸಂವಿಧಾನದ ಕಿರುವತ್ತಿಗೆಯನ್ನು ತೆಗೆದು DK ಶಿವಕುಮಾರ್ ಅವರಿಗೆ ಬುದ್ಧಿವಾದವನ್ನು ಹೇಳದೆ ಹೋದ್ರೆ ಆ ಸಂವಿಧಾನದ ಕಿರುವತ್ತಿಗೆಯನ್ನು ರಾಹುಲ್ ಗಾಂಧಿ ಅಣ್ಣವ್ರು ಜೋಬಲ್ಲಿ ಇಟ್ಕೊಂಡೋಗಿ ಮಾಧ್ಯಮಗಳಿಗೆ ಹಿಂಗೆ ತೋರಿಸ್ತಾ ಇರ್ತಾರಲ್ಲ ಜಗತ್ತಿನಾದ್ಯಂತ. ಬಹಳಷ್ಟು ವರ್ಷದಿಂದ ಅಣ್ಣವರು ಸಂವಿಧಾನದ ಕಿರುವತ್ತಿಗೆ ಒತ್ಕೊಂಡು ದೇಶದಾದ್ಯಂತ ತಿರುಗ್ತಿರ್ತಾರೆ ರಾಹುಲ್ ಗಾಂಧಿರವರು. ಆ ಸಂವಿಧಾನದ ಒಳಗಡೆ ಇದೆ ಬದುಕುವ ಹಕ್ಕು, ಈ ಸಂವಿಧಾನ ಕೊಟ್ಟಿದೆ ಅಂತ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಕೊಟ್ಟಿದೆ ಅಂತ ರಾಹುಲ್ ಗಾಂಧಿರವರು ಕ್ಯಾಕಿಶಿ ಮುಕ್ಕಿ ಕುಗಿಬೇಕು. DK ಶಿವಕುಮಾರ್ ಅಂತಕ್ಕಂಥ ಈ ಕರ್ನಾಟಕದ ಭ್ರಷ್ಟ ಮುಖ್ಯಮಂತ್ರಿಗೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ರೈತ ವಿರೋಧಿ ಮುಖ್ಯಮಂತ್ರಿಗೆ ಯಾಕೆ ಇಷ್ಟು ಕಾರವಾಗಿ ಹೇಳ್ತಿದ್ದೀನಿ. ವಾಕ್ ಸ್ವಾತಂತ್ರ್ಯದ ಕೊಟ್ಟಿದ್ದಾರೆ ಈ ದೇಶದಲ್ಲಿ, ಮೋದಿ ಸರ್ಕಾರ ವಾಕ್ ಸ್ವಾತಂತ್ರ್ಯ ಕಿತ್ಕೊಂಡಿದೆ ಅಂತ ಕಿರಿಸ್ತಾ ಇರ್ತೀರಿ ರಾಹುಲ್ ಗಾಂಧಿರವರೇ. ಇಲ್ಲಿ ನಿಮ್ಮ ಶಿಷ್ಯ DK ಶಿವಕುಮಾರ್ ರೈತರ 10,000 ಎಕರೆ ಜಮೀನು ಹೊಡಿತಾವನೆ. ನಿಮ್ಮ ಕಣ್ಣುಗಳೇನು ಕುರುಡಾಗಿದ್ದಾವ, ನಿಮ್ಮ ಕಿವಿಗಳೇನು ಕಿವುಡಾಗಿದ್ದಾವ, ಇಲ್ಲ ನಿಮ್ಮ ಬಾಯಿಗೆ ಏನಾದರೂ ಭ್ರಷ್ಟಾಚಾರ ದುಡ್ಡು ಹಾಕಿದಾನ DK ಶಿವಕುಮಾರ್? ಎಲ್ಲ ವಿಷಯಗಳು ಪ್ರಸ್ತಾಪ ಆಗಬೇಕು. ಅದಕ್ಕೋಸ್ಕರ ನಾನು ಮಗದೊಮ್ಮೆ ಕಾಂಗ್ರೆಸ್ಸಿನ ಹೈಕಮಾಂಡಿನ ಏನು ನಮ್ಮ BK ಪ್ರಸಾದ್ ಹೇಳಿದ್ರಲ್ಲ, ನೆಕ್ಸ್ಟ್ ನಡೀತಕ್ಕಂಥ 2029 ಪಾರ್ಲಿಮೆಂಟ್ರಿ ಜನರಲ್ ಎಲೆಕ್ಷನಲ್ಲಿ ನಮ್ಮ ರಾಹುಲ್ ಗಾಂಧಿರವರನ್ನ ಪ್ರಧಾನಿ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ತೊಟ್ಟಿದ್ದೇವೆ ಅಂತ ಹೇಳ್ತಾರಲ್ಲ BK ಪ್ರಸಾದ್ ರವರು. ಆ ಋಣಕ್ಕಾದರೂ, ಆ ಕೃತಜ್ಞತೆಗಾದರೂ ರಾಹುಲ್ ಗಾಂಧಿರವರೇ ನೀವು ಸಂವಿಧಾನದ ಕಿರುವತ್ತಿಗೆಯನ್ನು ತಗೊಂಬಂದು DK ಶಿವಕುಮಾರ್ ಮುಖಕ್ಕೆ ಕ್ಯಾಕರಿಸಿ ಉಗಿದು, ಸ್ವಾಮಿ ಆ ಬಿಡದಿಯ 10,000 ಎಕರೆ ರೈತರ ಜಮೀನಲ್ಲಿ ಒಂದೇ ಒಂದು ಸ್ಕ್ವಯರ್ ಫೀಟ್ ಕೂಡ DK ಶಿವಕುಮಾರ್ ಟಚ್ ಮಾಡಬಾರ್ದು. ಆ ಥರ ನೀವು ಒಂದು ಆದೇಶ ಮಾಡಿದ್ದೆ ಆದರೆ ರಾಹುಲ್ ಗಾಂಧಿರವರೇ ಈ ದೇಶದ ರೈತರ ಪರ ನೀವಿದ್ದೀರಿ ಅಂತಕ್ಕಂಥ ಅತ್ಯುತ್ತಮವಾದ ಸಂದೇಶ ಈ ದೇಶದ ಉದ್ದಗಲಕ್ಕೂ ಹೋಗಿ ನೀವು ಪ್ರಧಾನಿ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ನೀವು DK ಶಿವಕುಮಾರ್ ಜೊತೆ ಸೇರ್ಕೊಂಡು ಬಿಡದಿ ಟೌನ್ಶಿಪ್ಪು AICT ನಿರ್ಮಾಣ ಅಂತ ಹೇಳ್ಕೊಂಡು ಅಣ್ಣ ಏನಾದರೂ ದುಡ್ಡಿಗೆ ಭಿಕ್ಷೆ ಬೇಡಿದ್ರು ರಾಹುಲ್ ಗಾಂಧಿ ಅಣ್ಣವರೇ DK ಶಿವಕುಮಾರ್ ಹತ್ರ, ಕಾಂಗ್ರೆಸ್ ಪಕ್ಷ ವಾಶ್ ಔಟ್. ಆಲ್ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷ ವಾಶ್ ಔಟ್. ನಿಮ್ಮ ಪಕ್ಷದ ಹೆಸರೇನು? ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ. ನೀವಿಲ್ಲಿ ಬಿಡದಿಯಲ್ಲಿ ರೈತರ ಜಮೀನುಗಳನ್ನು ಉಳಿಸದೆ ಹೋದರೆ, ರೈತರ ಜಮೀನುಗಳಲ್ಲಿ ಬಲವಂತವಾಗಿ ಕಿತ್ಕೊಂಡು ರೈತರನ್ನ ಜೀವನಗಳನ್ನು, ಬದುಕುಗಳನ್ನು ಸಮಾಧಿ ಕಟ್ಟಿ ನೀವೇನಾದರೂ ಅಪ್ಪಿ ತಪ್ಪಿ ಬಿಡದಿಯಲ್ಲಿ DK ಶಿವಕುಮಾರ್ ಮಾತು ಕಟ್ಕೊಂಡು DK ಶಿವಕುಮಾರ್ ಎಸೆಯಂಥ ಮೂಳೆಗಳನ್ನ ತಿನ್ಕೊಂಡು DK ಶಿವಕುಮಾರ್ ಎಸಿತಕ್ಕಂಥ ಎಂಜಲ್ ಕಾಸ್ನೇನಾದರೂ ನೀವು ಮುಟ್ಟಿದೆ ಆದರೆ ರಾಹುಲ್ ಗಾಂಧಿರವರೇ ಆಲ್ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಾರ್ಟಿ ವಾಶ್ ಔಟ್. ನಿಮ್ಮ ಪಕ್ಷದ ಹೆಸರೇನು? ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ. ಇವಾಗ ನಾನು ಹೇಳ್ತಿರೋದೇನು, DK ಶಿವಕುಮಾರ್ ಜೊತೆ ಸೇರ್ಕೊಂಡು ಬಿಡದಿ ರೈತರ ಮೇಲೆ ನೀವೇನಾದರೂ ದಾಳಿ ಮಾಡಿದ್ರೆ ಏನಾಗ್ತೀರಿ? ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ವಾಶ್ ಔಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಶ್ ಔಟ್. ಅದು ಎಲ್ಲಿ? ಕರ್ನಾಟಕದಿಂದನೇ ಆ ಒಂದು ಕಾಂಗ್ರೆಸ್ ಪಕ್ಷದ ಸಮಾಧಿಗೆ ಕಟ್ಟ ಕಡೆಯ ಮೊಳೆಗಳನ್ನು ಅತ್ಯಂತ ನಿಷ್ಠೆಯಿಂದ ಹೊಡಿತಕ್ಕಂಥವ್ರು ಯಾರು ಅಂದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಕಾಂಗ್ರೆಸ್ಸಿನ ಕಾರ್ಯಕರ್ತರು ರೈತರಿದ್ದಾರೆ, ರೈತರ ಮಕ್ಕಳಿದ್ದಾರೆ. ನೀವು ಅವ್ರ ಮೇಲೇ ಅವ್ರ ಆಸ್ತಿಗಳನ್ನೆಲ್ಲ ಒಡೆದಾಕ್ಬೇಕು ಅಂತ ಸ್ಕೆಚ್ ಹಾಕಿದ್ರೆ ಹೇಗೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಹೈಕಮಾಂಡಿನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಕೇಳೋದ್ರ ಜೊತೆಯಲ್ಲಿ
ನಮ್ಮ ಏನು ಕರ್ನಾಟಕದ ಅತ್ಯಂತ ದೊಡ್ಡ ಅನುಭವಿ ರಾಜಕಾರಣಿ KPCC ಅಧ್ಯಕ್ಷರಾಗಿರೋ BK ಹರಿಪ್ರಸಾದ್ರವ್ರಿಗೆ ಕೇಳ್ತೀನಿ, ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್, ಕರ್ನಾಟಕದ ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅಂತಕ್ಕಂಥ ದಂಡ ಪಿಂಡಗಳಿಗೂ ಇದೇ ಪ್ರಶ್ನೆಯನ್ನು ಕೇಳೋದ್ರ ಜೊತೆಯಲ್ಲಿ ನೀವೆಲ್ಲರೂ ಬಿಡದಿ ರೈತರ ವಿಚಾರಗಳಲ್ಲಿ ನೀವು ಅವರ ಜಮೀನಿನ ವಿಚಾರಕ್ಕೆ ಹೋಗದೆ ನಿಮ್ಮ ಪಾಡಿ ನೀವು ಬಾಲ ಮುದ್ರಕೊಂಡು ನೀವೇನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀರಲ್ಲ ಅದನ್ನು ಕರೆಕ್ಟಾಗಿ ಜನರಿಗೆ ತಲುಪಿಸ್ರಿ. ನೀವು ಮನುಷ್ಯರಾಗ್ರಿ, ಭ್ರಷ್ಟಾಚಾರ ಮಾಡೋದು ಬಿಡ್ರಿ. ರಾಜ್ಯದಾದ್ಯಂತ ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ. ಅಧಿಕಾರಿಗಳನ್ನು 50 ಲಕ್ಷ, 1 ಕೋಟಿ, 5 ಕೋಟಿ, 10 ಕೋಟಿಗೆ ತಂದು ಕುಂದ್ರಿಸಿದಿರಿ. ಸಾರ್ವಜನಿಕರ ರಕ್ತನ ಕುಡಿತಾವ್ರೆ ತಿಗಣೆಗಳ ಥರ ಈ ಭ್ರಷ್ಟ ಅಧಿಕಾರಿಗಳು. ಫಸ್ಟು ನೀವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀರಲ್ಲ ಉಚಿತವಾಗಿ, ಅದನ್ನು ಕರೆಕ್ಟಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಪ್ಪ DK ಶಿವಕುಮಾರ್ ಅಣ್ಣ ಅಂತಕ್ಕಂತಹ ಒಂದು ಉಚಿತವಾದ ಸಲಹೆ, ಮತ್ತು ಡಾಕ್ಟರ್ G ಪರಮೇಶ್ವರ್ಗೂ ಅದೇ ಸಲಹೆ. ಮತ್ತು ಬಿಡದಿ ರೈತರ ವಿಷಯಕ್ಕೆ ಮಾತ್ರ ಕೈ ಮುಗಿತೀನಿ, ಯಾರು ಹೋಗ್ಕೋಬೇಡಿ. ಮತ್ತು ಬಿಡದಿ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅವ್ರ ಜಮೀನುಗಳಿಗೆ ಸಂಬಂಧಪಟ್ಟಂಗೆ, ಬಿಡದಿ ರೈತರ 10,000 ಎಕರೆ ಜಮೀನನ್ನು ನಾವು ಉಳಿಸ್ಕೊಡ್ಬೇಕು ಅಂದರೆ ಈ ಕರ್ನಾಟಕ ರಾಜ್ಯದ ಎಲ್ಲ ಜಾತಿ ಧರ್ಮದ ಸಂಘಟನೆಗಳು, ವರ್ಗ ವರ್ಣ ಪ್ರಾಂತ್ಯ ಸಮುದಾಯ ಜನಾಂಗದ ಸಂಘಟನೆಗಳು, ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಘಟನೆಗಳು, ಮತ್ತು ಜೊತೆಗೆ ಕನ್ನಡ ಪರ ಸಂಘಟನೆಗಳು, ರೈತ ಪರ, ವಿದ್ಯಾರ್ಥಿ ಪರ, ಯುವಜನ ಪರ, ಮಹಿಳಾ ಸಂಘಟನೆಗಳೆಲ್ಲ ಸೇರಿದ್ರೆ ಲಕ್ಷ ಸಂಘಟನೆಗಳು, ಬರೀ ಪದಾಧಿಕಾರಿಗಳು ಹೋದ್ರೂ ಕೂಡ ಒಂದು 25 ಲಕ್ಷ ಜನ ಆಗ್ತೀವಿ. ಹೋರಾಟ ಮಾಡಿ ಬಿಡದಿ ರೈತರ ಜಮೀನುಗಳನ್ನು ನಾವು ಉಳಿಸಿಕೊಡ್ಬೇಕು. ಒಂದು ಭಾರಿ ದೊಡ್ಡ ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡಿ ಬಿಡದಿ ರೈತರ ಜಮೀನುಗಳನ್ನು ಉಳಿಸಿಕೊಟ್ಟು ಜಗತ್ತಿನ ಚರಿತ್ರೆಯಲ್ಲಿ ಬಿಡದಿ ರೈತರ ಪರವಾಗಿ ಮಾಡಿದಂಥ ಒಂದು ಹೋರಾಟ 25 ಲಕ್ಷ ಜನರಿಂದ ಕೂಡಿತ್ತು, 50 ಲಕ್ಷ ಜನರಿಂದ ಕೂಡಿತ್ತು. ಮತ್ತು ಆ ರೈತರ ಜಮೀನುಗಳನ್ನು ಉಳಿಸೋದಕ್ಕೋಸ್ಕರ ಕರ್ನಾಟಕದ ಸಿಂಹಾದ್ರಿಯ ಸಿಂಹಗಳಾಗಿರ್ತಕ್ಕಂಥ ಕನ್ನಡ ತಾಯಿಯ ಭುವನೇಶ್ವರಿಯ ಮಕ್ಕಳು ಸಿಂಹಗಳು ಮತ್ತು ಟೈಗರ್ಗಳು ಹೋರಾಟವನ್ನು ಲಕ್ಷ ಸಂಖ್ಯೆಯಲ್ಲಿ ಬಂದು ಮಾಡಿದ್ರು ಅಂತಕ್ಕಂಥದ್ದನ್ನು ಜಗತ್ತಿನ ರಾಜಕೀಯ ಚರಿತ್ರೆಯಲ್ಲಿ ಬರೆದಿಡಬೇಕು. ಅಷ್ಟರ ಮಟ್ಟಿಗೆ ನಾವು ಕನ್ನಡ ತಾಯಿ ಭುವನೇಶ್ವರಿಯ ಮಕ್ಕಳಾಗಿರೋ ನಾವೆಲ್ಲರೂ ಕೂಡ 100,000% ಹೋರಾಟ ಮಾಡಿ ಬಿಡದಿ ರೈತರ ಜಮೀನುಗಳನ್ನು ನಾವು ಉಳಿಸಿಕೊಡೋಣ. ಬಿಡದಿ ರೈತರ ಬದುಕುಗಳು ಹಸನಾಗಲಿ. ಬಿಡದಿ ರೈತರ ಜೀವನದಲ್ಲಿ ಒಂದು ಹೊಸ ಬೆಳಕು, ಅದು ಸಮೃದ್ಧಿಯನ್ನು ತರಲಿ, ಶಾಂತಿ ಸಮಾಧಾನವನ್ನು ತರಲಿ, ಸಂತೋಷವನ್ನು ತರಲಿ. ಅವರು ಸುಖ ಶಾಂತಿ ನೆಮ್ಮದಿಗಳಿಂದ ಬಾಳಿ ಬದುಕಲಿ ಅಂತಕ್ಕಂಥ ಒಂದು ರೈತ ಪರವಾಗಿರ್ತಕ್ಕಂಥ ಮತ್ತು ಸಮಾಜ ಮುಖಿಯಾಗಿರ್ತಕ್ಕಂಥ, ಜೀವಪರವಾಗಿರ್ತಕ್ಕಂಥ ಮತ್ತು ಜನಪರವಾಗಿರ್ತಕ್ಕಂಥ ಕಾಳಜಿಯೊಂದಿಗೆ, ಕಳಕಳಿಯೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.